ಕಲಬುರಗಿ ಜಿಲ್ಲೆಯಲ್ಲಿ ಭಾಳಷ್ಟು ಸಿಮೆಂಟ್ ಕಾರ್ಖಾನೆಗಳಿದೆ. 1980ರಿಂದ ಜಿಲ್ಲೆಯಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಬಂದಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ ಮಲ್ಕೇಡ್, ACC ಸಿಮೆಂಟ್ ಕಾರ್ಖಾನೆ ವಾಡಿ ಹಾಗೂ ವಾಸುತಾ ಸಿಮೆಂಟ್ ಕಾರ್ಖಾನೆ ಸೇಡಂ, ಇವು ಹಳಿ ಸಿಮೆಂಟ್ ಕಾರ್ಖಾನೆ. ಅದೇ ಸುಮಾರು 43 ವರ್ಷದಿಂದ ಇಲ್ಲಿ ಸ್ಥಾಪನೆ ಆಗಿರೋ ಸಿಮೆಂಟ್ ಕಾರ್ಖಾನೆ. ಅದ ನಂತರ ಕೆಲವೊಂದು 4-5 ಸಿಮೆಂಟ್ ಕಾರ್ಖಾನೆ ನಂತರ ಒಂದು 20 ವರ್ಷದಿಂದ ಬಂದಿದೆ. ಆದರೆ 43 ವರ್ಷದಿಂದ ಇಲ್ಲಿವರೆಗೆ ಸರ್ಕಾರ ಕಾರ್ಖಾನೆಗೆ ಅನುಮತಿ ಕೊಟ್ಟಿದ್ದಾರೆ. ಕಾರ್ಖಾನೆ ಬಂದರೆ ಊರು ಅಭಿವೃದ್ಧಿ ಆಗುತ್ತೆ, ಸ್ಥಳೀಯಗೆ ಕೆಲಸ ಸಿಗುತ್ತೆ, ಕಾರ್ಖಾನೆಯಿಂದ ಬಂದ ತೆರಿಗೆಯಿಂದ ಊರು ಅಭಿವೃದ್ಧಿ ಆಗುತ್ತೆ ಅಂತ ಕೆಲವೊಂದು ಹಿತಾಸಕ್ತಿ ಅಂದರೆ ಉದ್ದೇಶಲಿಂದ ಸಿಮೆಂಟ್ ಕಾರ್ಖಾನೆಗೆ ಸರ್ಕಾರ ಅನುಮತಿ ಕೊಟ್ಟಿದೆ. ಆದರೆ ನಮ್ಮ ಅಲ್ಲಿ ಗ್ರಾಮದಲ್ಲಿರುವ ಭಾಗದ ಜನರಿಗೆ ಏನು ಸಿಗ್ತಾಯಿದಪ್ಪ ಅಂದರೆ ಅಲ್ಲಿ ಧೂಳು ಸಿಗ್ತಾಯಿದೆ ರೈತರಿಗೆ. ಮತ್ತು ರೈತರಿಗೆ ಬೆಳಿಬೇಕಪ್ಪ ಅಂದರೆ ಆ ಬೆಳೆ ಮೇಲೆ ಧೂಳು ಬೀಳ್ತಾಯಿದೆ. ಅದೇ ಅಲ್ಲದೆ ಸಿಮೆಂಟ್ ಕಾರ್ಖಾನೆಗೆ ಸರ್ಕಾರ ಅನುಮತಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1964 ಕಲಂ 191ರಲ್ಲಿ ಕಾರ್ಖಾನೆ ಅನುಮತಿ ಅಂದರೆ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ. ಮತ್ತು ಜಿಲ್ಲಾ ಅಧಿಕಾರಿಗಳಿಂದ ಎನ್ನೇ ಮಾಡ್ಕೋಬೇಕಂತ ರೂಲ್ಸ್ ಇದೆ. ಅದು ನಿಯಮನಲ್ಲಿ ಒಂದು ಕೆಲವೊಂದು ಅಧಿಸೂಚನೆ ಹೊರಡಿಸಿದಾಗ ಅದು ನಿಯಮ ಇರ್ತದೆ. ನಿಯಮ 6 ಪ್ರಕಾರ ಕಾರ್ಖಾನೆಯವರು ಯಾವುದೇ ಸಿಮೆಂಟ್ ಕಾರ್ಖಾನೆಗಳಿರಲಿ ಅದು ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರ ಹಾಗೂ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ಲಿಂದ ಮತ್ತು ಪೂರಸಭೆಯಿಂದ ಅನುಮತಿ ಪಡ್ಕೋಬೇಕಂತ ನಿಯಮ ಇದೆ. ಆದರೆ ಜಿಲ್ಲೆಯಲ್ಲಿರುವ ಕೆಲವೊಂದು ಸಿಮೆಂಟ್ ಕಾರ್ಖಾನೆಗಳು ಆ ನಿಯಮವನ್ನು ಗಾಳಿಗೆ ತೂರ್ತಾ ಇದ್ದಾರೆ. ಏಕರೂಪಾಯಿ ವಿನ್ಯಾಸ ನಕಾಶೆನೇ ಅನುಮತಿ ಪಡೆದಿಲ್ಲ ಸಿಮೆಂಟ್ ಕಾರ್ಖಾನೆಯವರು. ಆದರೆ ಅದಕ್ಕೆ ಅನುಮೋದನೆ ಪಡೆದಿಲ್ಲ ಕಾರಣಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ದೂರು ಕೊಟ್ಟೆವು. ಅಂದರೆ ಸ್ಥಳೀಯ ಸಿಮೆಂಟ್ ಕಾರ್ಖಾನೆಗಳು ಎಣ್ಣೆ ಆಗ್ತಾಯಿಲ್ಲಪ್ಪ ಅಂದರೆ ಕೋಟ್ಯಾನುಗಟ್ಟಲೆ ದುಡ್ಡು ಕಟ್ಟಬೇಕಾಗತ್ತೆ ಎಣ್ಣೆ ಮಾಡ್ಕೋಬೇಕಪ್ಪ ಅಂದರೆ. ಅದೇ ಒಂದೊಂದು ಸಿಮೆಂಟ್ ಕಾರ್ಖಾನೆ ಅಂದರೆ ವಾಸುತಾ ಸಿಮೆಂಟ್ ಕಾರ್ಖಾನೆ ಸೇಡಂನಲ್ಲಿರುವ ಹೋದ ವರ್ಷ ನಾವು ಜಿಲ್ಲಾಧಿಕಾರಿಗೆ ದೂರು ಕೊಟ್ಟಾಗ ಸ್ವತಃ ಜಿಲ್ಲಾಧಿಕಾರಿಗಳು ಆರ್ಡರ್ ಮಾಡಿದ್ದಾರೆ. 1200 ಎಕರೆಗೆ ಸುಮಾರು 14 ಕೋಟಿ ತೆರಿಗೆ ಭೂ ಕಂದಾಯ ಬಾಕಿ ಇದೆ, ಅದು ಭೂ ಕಂದಾಯ ಉಸ್ಲಿ ಮಾಡ್ಕೋರಿ ಅಂತ ಸಹಾಯಕ ಆಗ್ತದೆ ಸೇಡಮಿಗೆ ಪತ್ರ ಬರ್ತಾರೆ. ನಂತರ ಅದೇ ಸಿಮೆಂಟ್ ಕಾರ್ಖಾನೆ 2200 ಎಕರೆ 26 ಕೋಟಿ ತೆರಿಗೆ ಭೂ ಕಂದಾಯ ಬಾಕಿ ಇದೆ ಅಂತ ಮಾಡ್ತಾರೆ. ಮತ್ತು 2021ರಲ್ಲಿ ಮತ್ತೆ 600 ಎಕರೆ ಜಮೀನು ಖರೀದಿ ಮಾಡ್ತಾರೆ. ಅದರದ್ದು ಸುಮಾರು 8 ಕೋಟಿ ತೆರಿಗೆ ವಂಚನೆ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಈ ಥರ ತೆರಿಗೆ ವಂಚನೆ ಆಗ್ತಾಯಿದಪ್ಪ ಅಂದರೆ ನಮ್ಮ ಸ್ಥಳೀಯ ಆಡಳಿತ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವಗಳು ಏನು ಮಾಡ್ತಾಯಿದ್ದಾರೆ. ಸಚಿವರು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಶ್ರೀ ಸಿಮೆಂಟ್ ಕಾರ್ಖಾನೆ 2015ರಲ್ಲಿ ಸ್ಥಾಪನೆ ಆಗಿದೆ ಸೇಡಂ ಮತ್ತು ಕೊಳ್ಳ ಗ್ರಾಮದಲ್ಲಿ. ಅದು ಬೆಂಕನಹಳ್ಳಿ ಮತ್ತು ಕೊಳ್ಳ 10 ವರ್ಷದಿಂದ ಒಂದು ಪೈಸಾ ಕೂಡ ತೆರಿಗೆ ಕಟ್ಟಿಲ್ಲ. ಆದರೆ ಅದು ಆಗಲಿ. ಮತ್ತು ಕೊಳ್ಳ ಗ್ರಾಮದ ಇನ್ನೊಂದು ಸೋಲಾರ್ ಪ್ಲ್ಯಾಂಟ್ ಬಂದಿದೆ ಹಳ್ಳೊಳ್ಳಿ ಕಲ್ಕಂ, ಸ್ವತಃ ಜಿಲ್ಲಾಧಿಕಾರಿಗೆ ಆರ್ಡರ್ ಮಾಡಿದ್ದಾರೆ. 1,29,00,000 ಭೂ ಕಂದಾಯ ಬಾಕಿ ಇದೆ ಅಂತ ಹೇಳ್ತಾರೆ. ಸಚಿವರ ಊರು ಹುಡುಗಿ ಗ್ರಾಮ ಪಂಚಾಯತ್ 10 ಕೋಟಿ ತೆರಿಗೆ ಬೇಡಿಕೆ ಹಾಕ್ತಾರೆ ಫ್ಯಾಕ್ಟ್ರಿ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆ. ವಾಡಿಯಲ್ಲಿರುವ AC ಸಿಮೆಂಟ್ ಕಾರ್ಖಾನೆ 43 ವರ್ಷದಿಂದ ತೆರಿಗೆ ಕಟ್ಟಿಲ್ಲ. ಇಂಗಳಿ ಗ್ರಾಮ ಪಂಚಾಯತ್ ಅದು ಕೂಡ ರಿಕಾರ್ಡ್ಸ್ ಇದೆ. ಆದರೆ ಸುಮಾರು ನೀವು ತೆರಿಗೆ ಕಟ್ತಾ ಇಲ್ಲಪ್ಪ ಅಂದರೆ ಈ ಕಾರ್ಖಾನೆಗೆ ಯಾಕೆ ಹಿತಾಸಕ್ತಿ ಕಾಪಾಡ್ತಾ ಇಲ್ಲ? ನೀವು ಪತ್ರದಲ್ಲಿ ಆರ್ಡರ್ ಮಾಡ್ತಾರೆ ತೆರಿಗೆ ಬಾಕಿ ಇದೆ ಅಂತ, ಅದಕ್ಕೆ ಯಾಕೆ ಕಟ್ಸ್ಕೊತಾ ಇಲ್ಲ? ಅದೇ ಕಾರ್ಖಾನೆ ಸಂಘಟನೆ ಒಳಪಂದ ಏನೋ ಇದೆಯಾ, ಸ್ಥಳೀಯ ಶಾಸಕರದ್ದು ಇದೆಯಾ, ಜಿಲ್ಲಾ ಅಧಿಕಾರಿಗಳು? ಯಾಕಂದ್ರೆ ಮೇಲ್ನೋಟ ಅದೇ ಕಾಣುತ್ತೆ. ನೀವು 100 ಕೋಟಿ ತೆರಿಗೆ ಹಾಗೆ ಬಿಡ್ತೀರಪ್ಪ ಅಂದರೆ ಒಂದು ನಮ್ಮ ಮಹಾನಗರ ಪಾಲಿಕೆ ಆಗಲಿ ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿಗಳಲ್ಲಿ ನಾವು ತೆರಿಗೆ ಕಟ್ಟಿಲ್ಲಪ್ಪ ಅಂದರೆ ದೊಡ್ಡ ಪತ್ರಿಕಾ ಘೋಷಣೆ ಮಾಡ್ತಾರೆ, ಇವರು ತೆರಿಗೆ ಕಟ್ತಾ ಇಲ್ಲ, ಇವರು ಹರಾಜು ಮಾಡ್ಬೇಕಂತ ಹೇಳ್ತಾರೆ. ಅದೇ ಸಿಮೆಂಟ್ ಕಾರ್ಖಾನೆಗೆ ತೆರಿಗೆ ಕಟ್ತಾ ಇಲ್ಲ, ಮತ್ತು ಅದರ ಯಾರು ಹರಾಜು ಮಾಡಬೇಕು? ಅಂದರೆ ಪಂಚಾಯತ್ ರಾಜ್ ಆ್ಯಕ್ಟ್ ನಿಯಮ ನಾನು ಪಂಚಾಯತ್ ಆ್ಯಕ್ಟ್ರಿಗೆ ಒಂದು ದೂರು ಕೊಟ್ಟಿದ್ದೆ. ಸಿಮೆಂಟ್ ಕಾರ್ಖಾನೆ ತೆರಿಗೆ ಕಟ್ತಾ ಇಲ್ಲ ಅಂತ ಪಂಚಾಯತ್ ಆ್ಯಕ್ಟ್ ಒಂದು ತಂಡ ರಚನೆ ಮಾಡಿದರು 2024ರಲ್ಲಿ ಹೋದ ವರ್ಷ. ಅದು 3/7/2024ರಂದು ಒಂದು ಆರ್ಡರ್ ಮಾಡ್ತಾರೆ. ನಮ್ಮ ಜಿಲ್ಲಾ ಪಂಚಾಯತ್ ಶಿವರ್ಗೆ ಒಂದು ಆರ್ಡರ್ ಮಾಡ್ತಾರೆ. ಸಿಮೆಂಟ್ ಕಾರ್ಖಾನೆ 10 ವರ್ಷದಿಂದ ತೆರಿಗೆ ಕಟ್ತಿಲ್ಲ. ಒಂದು ವೇಳೆ ತೆರಿಗೆ ಕಟ್ಟಲು ಮಾಲೀಕ ನಿರಾಕರಿಸಿದಲ್ಲಿ ಪಂಚಾಯತ್ ರಾಜ್ ಹೊಸ ನಿಯಮ ಪ್ರಕಾರ 2021 ಪ್ರಕಾರ ಆ ಕಾರ್ಖಾನೆ ಸಾಮಾನನ್ನು ಜಪ್ತು ಮಾಡಿ ಅದಕ್ಕೆ ಮಾರಾಟ ಮಾಡಿ ತೆರಿಗೆ ಕಟ್ಕೊಂತ ಆರ್ಡರ್ ಮಾಡ್ತಾರೆ. ಅಂದರೆ ಜಿಲ್ಲಾ ಪಂಚಾಯತ್ ಶಿವರಾಗ ಅವ್ರ ಗಮನಕ್ಕಿಲ್ಲ. ಅವ್ರಿಗೆ ಆರ್ಡರ್ ಮಾಡ್ತಾರೆ ಅಂದರೆ 1 ವರ್ಷದಿಂದ ಏನು ಮಾಡ್ತಾರೆ? ಸಿಮೆಂಟ್ ಕಾರ್ಖಾನೆ ಅನುಮತಿ ಕೊಡ್ತಾರೆ, ಅಂದರೆ ತೆರಿಗೆ ಯಾಕೆ ಕಟ್ಸ್ಕೊತಿಲ್ಲ ಅಂದೆಲ್ಲ ಒಳಪ್ಪಂದ ಮಾಡ್ಕೊಂಡು ಕಾಣುತ್ತೆ. ಅದಕ್ಕೆ ಈಗ ತಾವು ಮಾಧ್ಯಮ ಮಿತ್ರರಿಗೆ ನಾವು ಮನವಿ ಮಾಡೋದೇನಪ್ಪ ಅಂದರೆ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ತೆರಿಗೆ ವಂಚನೆ ಆಗ್ತಾಯಿದೆ. ಅವ್ರು ತೆರಿಗೆ ಬಂದರೆ ನಮಗೆ ಸರ್ಕಾರ ಅನುದಾನ ಬೇಕಾಗಿಲ್ಲ, ಊರು ಡೆವಲಪ್ ಆಗುತ್ತೆ. ಇವ್ರು ಹೇಳ್ತಾರೆ ಫ್ಯಾಕ್ಟ್ರಿ ಅವರು
ನಾವು CSR ಅಮೌಂಟ್ನಾಗ ನಾವು ಭಾಳಷ್ಟು ಡೆವಲಪ್ಮೆಂಟ್ ಮಾಡಿವಿ ಅಂತ ಹೇಳ್ತೀವಿ. ತಾವು ದಯಮಾಡಿ ನಮ್ಮ ಗ್ರಾಮಕ್ಕೆ ಬಂದು ಒಂದು ಸರ್ತಿ ನೋಡಿರಿ. ಸ್ಲಮ್ ಏರಿಯಾ ಬೇಕು. ಸ್ಲಮ್ಗಿಂತ ಎತ್ತತ್ತಿದ್ದೀವಿ ನಾವು. ಮಲ್ಕೇಡ, ಹುಡುಗಿ, ಹಮ್ನಳ್ಳಿ, ಊಡ, ಬೆಂಕನಳ್ಳಿ, ಕೊಳ್ಳ ಅಲ್ಲಿ ನಾವು ಇರ್ಬೇಕಂದ್ರೆ ಭಾಳ ಕಷ್ಟ ಇಲ್ಲ. ಒಂದು ಏರಿಯಾ ಕೂಡ ಡೆವಲಪ್ ಮಾಡಿಲ್ಲ. ಇವರು ನಾವು ಕಾರ್ಖಾನೆ ಪತ್ರಗಳು ಹೇಳ್ತಾರೆ, ನಾವು 1000 ಕೋಟಿ ಇನ್ವೆಸ್ಟ್ ಮಾಡೀವಿ, ಇವು ಡೆವಲಪ್ಮೆಂಟ್ ಮಾಡೋಕೆ, ರಸ್ತೆ ಅಭಿವೃದ್ಧಿ ಮಾಡೋಕೆ 26 ಕೋಟಿ ಮಾಡಿದ್ವಿ. ಎಲ್ಲ ಸುಳ್ಳು ಹೇಳ್ತಾರೆ. ನಮ್ಮ ಊರು ಯಾವುದೂ ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ಅದಕ್ಕೆ ದಯಮಾಡಿ ಮಾಧ್ಯಮ ಮಿತ್ರ ನಾವು ಮನವಿ ಮಾಡ್ತೀವಿ. ನಮ್ಮಲ್ಲಿ ಇರುವ ಶಾಸಕ ಸಚಿವರು ಬಂದಾಗ ತಾವು ದಯಮಾಡಿ ಕ್ವಶನ್ ಮಾಡಿರಿ ಅವರಿಗೆ. ತೆರಿಗೆ ವಂಚನೆ ಆಗ್ತಾಯಿದೆ. ಜಿಲ್ಲಾಧಿಕಾರಿ ಕೂಡ ಇದಕ್ಕೆ ಆರ್ಡ್ರ್ ಮಾಡ್ತಾರೆ. ಅದೇ ಅವ್ರು ಯಾಕೆ ತೆರಿಗೆ ಕಟ್ಸ್ಕೊಳಕ್ಕೆ ಹಿತಾಸಕ್ತಿ ಯಾಕೆ ಆಗ್ತಾಯಿಲ್ಲ ಅಂತ ತಾವು ದಯಮಾಡಿ ಅದರ ಬಗ್ಗೆ ನಾವು ಕೇಳಬೇಕಂತ ನಿಮಗೆ ಮನವಿ ಮಾಡ್ಕೊತೀವಿ. ಅವ್ರಿಗೆ ಭೇಟಿ ನೀಡಿದ್ದೀರಿ ಅನ್ನೋದು ಒಂದು ಪ್ರಶ್ನೆ. ಎಲ್ಲರಿಗೆ ಭೇಟಿ ನೀಡಿದ್ದೀವಿ. ಇವರ ಗಮನಕ್ಕಿದೆ. ಅವರು ಕೂಡ ಪತ್ರವ್ಯವಹಾರ ಮಾಡಿದ್ದಾರೆ, ಶಾಸಕರು ಕೂಡ ಮಾಡಿದ್ದಾರೆ, ಸಚಿವರು ಕೂಡ ಮಾಡಿದ್ದಾರೆ. ಅವ್ರ ಗಮನಕ್ಕೆ ಎಲ್ಲಕ್ಕಿದೆ. ತೆರಿಗೆ ವಂಚನೆ ಆಗ್ತಾಯಿದೆ. ಅವ್ರ ಮೊನ್ನೆ 6 ತಿಂಗಳ ಸೀತಾ ಪ್ರಿಯಾಂಕಾ ಖರ್ಗೆ ಅವರು ವಿಧಾನಸೌಧದಲ್ಲಿ ಎಲ್ಲ ಸಿಮೆಂಟ್ ಕಾರ್ಖಾನೆ ಕರೆದು ಮೀಟಿಂಗ್ ಮಾಡಿದ್ದಾರೆ. ಅದೇ ಮೀಟಿಂಗ್ ಮಾಡ್ತಾರೆ, ಕರೆದು ಮೀಟಿಂಗ್ ಮಾಡ್ತಾರೆ. ನೀವು ಉಲ್ಲಂಘನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದಾಗ ಯಾಕೆ ಕಟ್ಸ್ಕೊಲ್ಲ ತೆರಿಗೆ ಯಾಕೆ ಕಟ್ಸ್ಕೊಲ್ಲ ಅವ್ರಲ್ಲಿಂತ? ಅಂದರೆ ಮೀಟಿಂಗ್ ಅಷ್ಟೇ ಮಾಡಿಬಿಟ್ಬಿಡೋದ? ಅಂದರೆ ನೀವು ಸಾರ್ವಜನಿಕರು ಹಂಗೆ ಬಿಡಬೇಕು. ಸಾರ್ವಜನಿಕ ಅವ್ರು ತೆರಿಗೆ ಕಟ್ತಾಯಿಲ್ಲಪ್ಪ, ಅವ್ರನ್ನ ತೆರಿಗೆ ಬಿಡಬೇಕು. ಸಾರ್ವಜನಿಕ ನಾವು ಕೂಡ ಮುಂದೆ ಈಗ ತೆರಿಗೆ ಇವ್ರು ಕಟ್ತಾಯಿಲ್ಲಪ್ಪ ಕಾರ್ಖಾನೆ ಅಂದರೆ ನಾವು ಕೂಡ ಮುಂದೆ ಗ್ರಾಮ ಪಂಚಾಯತಿಗಾಗಲಿ, ಮಹಾನಗರ ಪಾಲಿಕೆಗಾಗಲಿ ಮತ್ತು ಪಂಚಾಯತ್ ನಾವು ಕೂಡ ತೆರಿಗೆ ಕಟ್ಟಲ್ಲ. ನಮಗೆ ಕೂಡ ಸರ್ಕಾರ ತೆರಿಗೆ ಬಿಡಲಿ, ನಾವು ಮುಂದ್ಲಿಂತ ತೆರಿಗೆ ನಾವು ಕಟ್ಟಲ್ಲ. ಅವ್ರು ನಮಗೆ ತೆರಿಗೆ ಕೇಳಕ್ಕೆ ಬಂದಾಗ ನಾವು ಕೂಡ ಅವ್ರಿಗೆ ಹೇಳ್ತೀವಿ, ಇವು ತೆರಿಗೆ ಮೊದಲು ನೀವು ಕಾರ್ಖಾನೆ ತೆರಿಗೆ ತಗೋರಿ, ನಂತರ ನಾವು ತೆರಿಗೆ ಕಟ್ತೀವಿ ಅಂತ ನಾವು ಅವ್ರಿಗೆ ಹೇಳ್ತೀವಿ. ನಮ್ಮ ಹೆಸರು ಉಮೇಶ್ ಪಾಂಡು ಸಿಂಗ್ ಚೌಹಾಣ್.